ಒಂದು ಊರಿನಲ್ಲಿ ಗೌರಿ ದೇವಿ ಎನ್ನುವ ಅಕ್ಕಪಕ್ಕ ಮನೆಯವರು ಇದ್ರು. ಅವರಿಬ್ಬರಿಗೂ ಒಬ್ಬರನ್ನು ನೋಡಿದ್ರೆ ಇನ್ನೊಬ್ಬರಿಗೆ ಆಗ್ತಾ ಇರ್ಲಿಲ್ಲ. ಆದ್ರೆ ಅವರ ಗಂಡಂದಿರು ಸ್ವಂತ ಅಣ್ಣ ತಮ್ಮಂದಿರು. ಸೂರ್ಯ ಗೌರಿ ದೊಡ್ಡ ಮಗ ಸೊಸೆ, ಚಂದ್ರಂ ದೇವಿ ಸಣ್ಣ ಮಗ ಸೊಸೆ. ಸೂರ್ಯ ಚಂದ್ರನ ತಂದೆ ರಾಮಯ್ಯ ಯಾವಾಗ್ಲೂ ತೀರ್ಕೊಂಡ್ಬಿಟ್ರು. ತಾಯಿಯಾದ ಶಾರದಾ 6 ದಿನ ದೊಡ್ಡ ಮಗನ ಮನೆಯಲ್ಲಿ 6 ದಿನ ಸಣ್ಣ ಮಗನ ಮನೆಯಲ್ಲಿ ಇರ್ತಾ ಇದ್ರು. ಶಾರದಾ ಹೆಸರಲ್ಲಿರುವ ಸ್ವಲ್ಪ ಹೊಲಕ್ಕೋಸ್ಕರ ಸೊಸೆಯಂದಿರು ನಾಟಕ ಮಾಡ್ತಿದ್ರು. ಅತ್ತೆ, ನೀವು ನನ್ ಜೊತೆ ಇರುವ ತನಕ ಚೆನ್ನಾಗಿ ಊಟ ಮಾಡಿ ಆರೋಗ್ಯವಾಗಿ ಇರ್ಬೇಕು. ಅದ್ನ ಬಿಟ್ರೆ ನನ್ಗೆ ಬೇರೆ ಏನು ಬೇಡ. ಅತ್ತೆ, ನೀವು ನನ್ ಜೊತೆ ಇರುವ ತನಕ ಸಂತೋಷವಾಗಿರ್ಬೇಕು ಎನ್ನುವುದೇ ನನ್ನ ಆಸೆ. ಆದ್ರೆ ಶಾರದಮ್ಮ ಯಾರು ಏನ್ ಹೇಳಿದ್ರು ಕೇಳ್ಕೊಂಡ್ ಸುಮ್ನೆ ಇರ್ತಾರೆ. ಶಾರದಮ್ಮ ಗೌರಿ ಮನೆಯಲ್ಲಿ ಇರುವ ಸಮಯ. ಶಾರದಾ ಮತ್ತು ಗೌರಿ ಒಂದೇ ಸಮಯದಲ್ಲಿ ಹೊರಗಡೆ ಗುಡ್ಸ್ಲಿಕ್ಕೆ ಬಂದ್ರು. ದಾರಿಯಲ್ಲಿ ಹೋಗುವ ಪಾರ್ವತಮ್ಮ ಅವರಿಬ್ಬರನ್ನು ನೋಡಿ ಮಾತಾಡ್ಸಿದ್ರು. ಒಂದೇ ಮನೆಯ ಸೊಸೆಯಂದಿರು ಒಂದೇ ಸಮಯದಲ್ಲಿ ಹೊರಗೆ ಬಂದಿದ್ದೀರಾ? ಏನ್ ವಿಶೇಷ? ಇದ್ರಲ್ಲಿ ವಿಶೇಷ ಏನಿದೆ? ಇದನ್ನ ನೋಡಿದ್ರೆ ನಿಮ್ಗೆ ವಿಶೇಷ ಅನ್ಸುತ್ತಾ? ನೀವಿಬ್ರು ಉಪ್ಪು ಸಕ್ಕರೆ ಅಂತ ಈ ಊರಲ್ಲಿರೋರೆಲ್ಲ ಹೇಳ್ತಾರೆ. ನೀವಿಬ್ರು ಚೆನ್ನಾಗಿದ್ದಿದ್ರೆ ಅಣ್ಣ ತಮ್ಮಂದಿರು ಚೆನ್ನಾಗಿರ್ತಿದ್ರು. ಆ ಮಾತು ಕೇಳಿ 2 ಸೊಸೆಯಂದಿರಿಗೆ ತುಂಬಾ ಕೋಪ ಬಂತು. ಹೊರಗಡೆ ಗುಡ್ಸಕ್ಕೆ ಇಟ್ಕೊಂಡಿದ್ದ ನೀರನ್ನು ಒಂದೇ ಸಲ ಅವರು ಪಾರ್ವತಿಯ ಮೇಲೆ ಎರಚಿದ್ರು. ಪಾರ್ವತಮ್ಮ ಇಬ್ಬರನ್ನು ಬೈತಾ ಅಲ್ಲಿಂದ ಹೊರಟೋದ್ರು. ಗೌರಿ ಮನೆಯೊಳಗೆ ಬಂದು ಅತ್ತೆ ಶಾರದೆ ಜೊತೆ ಈ ವಿಷಯವನ್ನು ಹೇಳಿದ್ಲು. ಪಾರ್ವತಮ್ಮ, ನೋಡಿ ಅತ್ತೆ ಏನ್ ಹೇಳ್ತಿದ್ದಾರೆ ಅಂತ. ನಾವಿಬ್ರು ಬಂದ ನಂತರ ನಿಮ್ಮ ಮಗಂದಿರು ಬೇರೆ ಬೇರೆ ಆದ್ರಂತೆ. ಆ ಮಾತ್ ಕೇಳಿ ನಂಗೆ ಕೋಪ ಬಂತು. ಶಾರದಮ್ಮ ಮೌನವಾಗಿ ನಿಂತಿದ್ರು. ನಾವು ಬೇಜಾರಾಗಿದ್ರೆ ನಿಮ್ಗೆ ಬೇಜಾರಾಗಲ್ವಾ ಅತ್ತೆ? ಯಾರು ಏನ್ ಹೇಳಿದ್ರು ನೀವು ಹೀಗೇನೆ ಸುಮ್ನೆ ಇರ್ತೀರಾ? ನೀವು ಅವ್ರ ಜೊತೆಲ್ಲ ಹೋಗಿ ನನ್ನ ದೊಡ್ಡ ಸೊಸೆ ತುಂಬಾ ಒಳ್ಳೆಯವಳು ಅಂತ ಹೇಳಿ, ಸರಿನಾ ಅತ್ತೆ? ಸರಿ ಎನ್ನುವ ಹಾಗೆ ತಲೆಯನ್ನು ಆಡಿಸಿದ್ರು ಶಾರದಾ. ಮರುದಿನ ಸೂರ್ಯ ಕೆಲ್ಸಕ್ಕೆ ಹೋದ ನಂತರ ಶಾರದಮ್ಮನಿಗೆ ಟಿಫಿನ್ ಕೊಟ್ಲು. ಅತ್ತೆ, ಊಟ ಮಾಡಿ ಹೊರಡಿ. ಎಲ್ಲಿಗಮ್ಮ? ನಾನು ಹೇಳ್ದೆ ಅಲ್ವತ್ತೆ, ನಾನು ಒಳ್ಳೆಯವಳು ಅಂತ ಊರ ಒಳಗೆ ಹೋಗಿ ಹೇಳಿ ಅಂತ. ಮಧ್ಯಾಹ್ನಕ್ಕೆ ನಾನು ಊಟ ರೆಡಿ ಮಾಡಿ ಇಟ್ಟಿರ್ತೀನಿ, ನೀವು ಹೋಗಿ ಎಲ್ಲರ ಜೊತೆ ಹೇಳಿ ಬನ್ನಿ. ಶಾರದಮ್ಮ ತಿಂಡಿಯನ್ನು ತಿಂದು ಗೊಂದಲದಿಂದ ಮನೆಯಿಂದ ಹೊರಗಡೆ ಬಂದ್ರು. ಇದು ಎಲ್ಲಿ ಹೋಗಿ ಮುಗಿಯಿತೋ ದೇವ್ರೇ. ನನ್ನ ಗಂಡ ಸಾಯ್ತಾ ಸಾಯ್ತಾ ಸೊಸೆಂದಿರ ಜೊತೆ ಮಾತಿಟ್ಕೋಬೇಡ, ಅವ್ರು ಏನ್ ಹೇಳಿದ್ರು ಹೂ ಅಂತ ಹೇಳು ಅಂತ ಹೇಳ್ಬಿಟ್ರು. ಇವಾಗ ಇವ್ರು ನನ್ನ ಚೆಂಡಾಟ ಆಡ್ತಾ ಇದ್ದಾರೆ. ದಾರಿಯಲ್ಲಿ ಶಾರದಮ್ಮನ ನೋಡಿ ಅಕ್ಕಪಕ್ಕ ಮನೆಯವರು ಬಂದ್ರು. ಏನೇ ಶಾರದಾ, ಏನೇ ಬೆಳಿಗ್ಗೆನೆ ಹೊರಗ್ ಬಂದ್ಬಿಟ್ಟೆ? ನನ್ನ ದೊಡ್ಡ ಸೊಸೆ ನನ್ನ ವಾಕಿಂಗ್ ಮಾಡ್ಕೊಂಡ್ ಬನ್ನಿ ಅಂತ ಕಳ್ಸಿದ್ಲು. ನನ್ನ ಆರೋಗ್ಯದ ಬಗ್ಗೆ ಅವಳಿಗೆ ತುಂಬಾನೇ ಕಾಳಜಿ ಇದೆ. ಅಷ್ಟೇನಾ, ಅಥವಾ ಮನೆಯಿಂದ ಹೊರಗ್ ಕಳಿಸ್ಬಿಟ್ರಾ? ಅಯ್ಯೋ, ನನ್ ಸೊಸೆ ಅಂತವಳೆಲ್ಲ. ಅವಳು ಪಟಪಟ ಅಂತ ಮಾತಾಡ್ಬಿಟ್ರು ಮನ್ಸಲ್ ಮಾತ್ರ ಏನು ಇಟ್ಕೊಳ್ಳಲ್ಲ. ಅಂದ್ರೆ ನಿನ್ನ ಚಿಕ್ಕ ಸೊಸೆ ಮನ್ಸಲ್ಲಿ ಏನಾದ್ರೂ ಇಟ್ಕೊಂಡೇ ಮಾಡ್ತಾಳಾ? ಏಯ್ ಬಾಯ್ ಮುಚ್ಚೆ, ಅಂತ ಮಾತೆಲ್ಲ ನನ್ ಸೊಸೆನ ನೋಡಿ ಹೇಳ್ಬೇಡ. ನೀನ್ ಹೇಳಿತ್ತಾನೆ ದೊಡ್ಡ ಸೊಸೆ ಒಳ್ಳೆವಳು ಅಂದ್ರೆ ಚಿಕ್ಕ ಸೊಸೆ ಕೆಟ್ಟವಳು ತಾನೆ. ನಿನಗೆ ಎಷ್ಟು ಜನ ಮಕ್ಕಳು? 3 ಜನ. ಅವರಿಗೆ ಮದ್ವೆ ಆಯ್ತಾ? ಇನ್ನು ಇಲ್ಲ, ನೋಡ್ತಾ ಇದ್ದೀವಿ. ನಿನಗೆ ಸಾಮರ್ಥ್ಯ ಇದ್ರೆ ನಿನ್ನ 3 ಸೊಸೆನ ಚೆನ್ನಾಗಿ ನೋಡ್ಕೋ, ಸರಿನಾ? ಹೀಗೆ ಶಾರದಮ್ಮ ದಾರಿಯಲ್ಲಿ ಸಿಗುವವರೆಲ್ಲರನ್ನೂ ನೋಡಿ ತನ್ನ ದೊಡ್ಡ ಸೊಸೆ ಒಳ್ಳೆಯವಳು ಅಂತ ಹೇಳಿದ್ರು. ಸ್ವಲ್ಪ ದೂರ ಹೋದಾಗ ಶಾರದಮ್ಮನಿಗೆ ಒಂದು ನದಿಯ ತೀರದಲ್ಲಿ ಒಂದು ನೇರಳೆ ಹಣ್ಣಿನ ಮರವನ್ನು ನೋಡಿದ್ರು. ಆ ಮರ ತುಂಬಾ ಹಣ್ಣುಗಳಿತ್ತು. ಶಾರದಮ್ಮ ಒಂದು ಹಣ್ಣನ್ನು ತೆಗೆದು ತಿಂದು ಮನೆಗೆ ಬಂದ್ರು. ಸ್ವಲ್ಪ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ತನ್ನ ದೊಡ್ಡ ಸೊಸೆಗೆ ಕೊಟ್ರು. ಗೌರಿ, ನೇರಳೆ ಹಣ್ಣಮ್ಮ, ತುಂಬಾ ಚೆನ್ನಾಗಿದೆ, ತಗೋ ತಿನ್ನು. ಅತ್ತೆ, ಈ ಹಣ್ಣು ತುಂಬಾ ಚೆನ್ನಾಗಿದೆ. ಹೌದು, ನಾನು ಹೇಳಿದ ಕೆಲ್ಸ ಏನಾಯ್ತು? ಅಕ್ಕಪಕ್ಕ ಮನೆಯವರಿಗೆಲ್ರಿಗೂ ಹೇಳಿದೀನಮ್ಮ ನೀನು ತುಂಬಾ ಒಳ್ಳೆಯವಳು ಅಂತ. ಗೌರಿ ಮನಸ್ಸಲ್ಲಿ ಹಬ್ಬ ಅನ್ಕೊಂಡ್ಲು. ಮರುದಿನ ಪಾರ್ವತಿ ಗೌರಿ ಮನೆಯಿಂದ ಆ ಕಡೆ ಹೋಗುವಾಗ ಗೌರಿಗೆ ಕೇಳುವ ಹಾಗೆ, ನಿಮ್ಮ ಅತ್ತೆಗೆ ಹೊಟ್ಟೆ ತುಂಬಾ ಊಟ ಕೂಡ ಹಾಕಕ್ಕಾಗಿಲ್ವಾ? ಏ ಗೌರಮ್ಮ, ನಿಮ್ಮ ಅತ್ತೆ ಹಸಿವು ಜಾಸ್ತಿಯಾಗಿ ನೇರಳೆ ಹಣ್ಣನ್ನು ತೆಗೆದು ತಿಂದ್ರಂತೆ. ಊರೆಲ್ಲ ಅದೇ ಮಾತು. ಶಾರದಮ್ಮ ಗೌರಿ ಆ ಮಾತನ್ನು ಕೇಳಿ ಕಂಗಾರಾದ್ರು. ಅಯ್ಯೋ ಹಾಳಾದವಳೆ, ಹಣ್ಣು ಚೆನ್ನಾಗಿದೆ ಅಂತ ತೆಗೆದು ತಿಂದ್ರೆ ಇದೇನಾ ಹೇಳೋದು? ಏನೋ ಅಪ್ಪ, ನನ್ಗೇನ್ ಗೊತ್ತು? ಶಾರದಮ್ಮ ಗೊಂದಲದಿಂದ ನೋಡ್ತಾನೇ ಇದ್ರು. ಗೌರಿ ಮನಸ್ಸು ತಡವಡಿಸ್ತಾ ಇತ್ತು. ಮರುದಿನ ಶಾರದಮ್ಮ ದೇವಿಯ ಮನೆಗೆ ಹೋದ್ರು. ದೇವಿ ನಗು ನಗುತ್ತಾ ಅತ್ತೇನ ಮಾತಾಡ್ಸಿದ್ಲು. ಅತ್ತೆ,
ಹೇಗಿದ್ದೀರಾ? ಏನ್ ತಿಂದ್ರೋ ಏನೋ ಇಷ್ಟು ದಿನ, ಬನ್ನಿ ಬನ್ನಿ. ಅಯ್ಯೋ ಏನಿಲ್ಲಮ್ಮ, ನಿನ್ನ ಅಕ್ಕನನ್ನ ಚೆನ್ನಾಗಿಯೇ ನೋಡ್ಕೊಂಡ್ಲು, ನನಗೆ ಯಾವ ತೊಂದ್ರೆನೂ ಇಲ್ಲ. ನನ್ಗೆ ಎಲ್ಲ ಗೊತ್ತತ್ತೆ, ಅವಳು ಬರೀ ನಾಟಕ, ಅದಕ್ಕೇನೆ ನಾ ಊರ್ ತುಂಬಾ ಹೇಳಿಟ್ಟಿದ್ದು. ಏನಮ್ಮ ಮಾಡಿದೀಯ ನೀನು? ನೀವು ಮೊನ್ನೆ ನೇರಳೆ ಹಣ್ಣನ್ನು ತೆಗೆದು ತಿಂದಿದ್ದು ನಾನ್ ನೋಡ್ದೆ, ಅದಕ್ಕೇನೆ ನಾನೇ ಊರಿನ ಜನರ ಜೊತೆ ನಮ್ಮ ಅತ್ತೆ ಹಸಿವಲ್ಲಿ ನೇರಳೆ ಹಣ್ಣನ್ನು ತೆಗೆದು ತಿಂದ್ರಿ ಅಂತ ಊರೆಲ್ಲ ಹೇಳಿದ್ದು. ಅವಳು ಕಷ್ಟಪಡ್ಬೇಕು. ಶಾರದಮ್ಮನ ಬಾಯಿಂದ ಮಾತೇ ಬರ್ಲಿಲ್ಲ. ಅಂದಿನಿಂದ ಅವರಿಗೆ ಇನ್ನಷ್ಟು ತಲೆ ಭಾರ ಅನ್ಸ್ತು. ಹೀಗೆ ಊರಿನವರು ಏನೋ ಹೇಳ್ತಾರೆ ಅಂತ ಶಾರದಮ್ಮನಿಗೆ ವಿಧ ವಿಧವಾದ ಅಡುಗೆಯನ್ನು ಮಾಡಿ ತಿನ್ಸಿದ್ಲು. ಅತ್ತೆ, ಈ ಸ್ವೀಟ್ ಹೆಸರು ಇರ್ತೀಯಾ ಹೋಗ್ತೀಯಾ? ತಿಂದು ನೋಡಿ ಹೇಗಿದೆ ಅಂತ. ಇವಾಗ ನಾನು ಇರ್ಬೇಕಾ ಹೋಗ್ಬೇಕಮ್ಮ? ಅಯ್ಯೋ ನಿಮಗೇನ್ ಬೇಕತ್ತೆ? ಇದ್ರಲ್ಲಿ ತುಂಬಾನೇ ಸ್ವೀಟ್ಸ್ ಇದೆ. ಜಂಗಲ್ ಜಾಂಗ್ರಿ, ಲಾಸ್ಟ್ ಲಡ್ಡು, ಗೋವಿಂದ ಜಾಮೂನ್. ಆ ಹೆಸರು ಕೇಳುವಾಗನೇ ಶಾರದಮ್ಮನಿಗೆ ಭಯ ಆಯಿತು. ಹೀಗೆ ಶಾರದಮ್ಮನಿಗೆ ಒಂದು ವಾರ ಏನೇನೋ ವಿಧ ವಿಧವಾದ ಅಡಿಗೆಯನ್ನು ಮಾಡಿಕೊಟ್ಟು ಅವರ ಹೊಟ್ಟೆ ಹಾಳಾಗುವ ರೀತಿ ಏನೇನೋ ಮಾಡ್ಬಿಟ್ಲು. ಬಾತ್ರೂಮ್ಗೂ ಮನೆಗೂ ಹೋಗದೇ ಕೆಲಸ ಆಗೋಯ್ತು. ಇವರಿಬ್ರು ಸೇರಿ ನನಗೆ ಏನೇನೋ ಮಾಡ್ಬಿಡ್ತಾರೆ ಅನ್ಸುತ್ತೆ. ಇನ್ಮುಂದೆ ನನ್ನಿಂದ ಹೀಗೆ ಇರಕ್ಕಾಗಲ್ಲ. ನಾನೊಂದು ತೀರ್ಮಾನ ತಗೊಳ್ಳೇಬೇಕು. ಶಾರದಮ್ಮ ಒಂದು ದಿನ ಸೂರ್ಯ ಚಂದ್ರ ಇಬ್ಬರನ್ನು ಕರೆದು ಕೂರಿಸಿದ್ರು. ಮಕ್ಳೇ, ನಾನು ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿದೀನಿ. ಸರಿಯಮ್ಮ, ನಿಮ್ ಜೊತೆ ಸೇರಿ ನಾನ್ ಕೂಡ ಬರ್ತೀನಿ. ಬೇಡಪ್ಪ, ನಾನ್ ಯಾವಾಗ ಬರ್ತೀನಿ ಅಂತ ನನಗೇನೆ ಗೊತ್ತಿಲ್ಲ. ಅದೇನಮ್ಮ ಹಾಗೆ ಹೇಳ್ತಿದ್ದೀರಾ? ನಿಮಗೆ ಇಲ್ಲಿ ಏನಾದ್ರೂ ಕಷ್ಟ ಬಂದಿದ್ಯಾ? ನನಗೆ ಯಾವ ಕಷ್ಟ ಕೂಡ ಇಲ್ಲಪ್ಪ. ವಯಸ್ಸಾದ ನನ್ನ ಜೊತೆ ನೀವ್ಯಾಕೆ ಹಲ್ದಾಡ್ಬೇಕು ಅಂತಾನೆ. ಲೇ ಚಂದ್ರ, ದೇವಿ ಅಮ್ಮನಿಗೆ ಏನೇನೋ ಅಡಿಗೆ ಮಾಡಿಕೊಟ್ಟು ಅವರ ಆರೋಗ್ಯಕ್ಕೆ ಹಾನಿಯಾಯ್ತಂತೆ. ನೀನು ಸ್ವಲ್ಪ ನೋಡ್ಕೋಬೇಕಲ್ವನೋ? ಅತ್ತಿಗೆ ಅಮ್ಮನಿಗೆ ಸರಿಯಾಗಿ ಅಡಿಗೆ ಮಾಡಿ ಕೊಟ್ಟಿಲ್ಲ ಅಂತ ನನ್ನ ಹೆಂಡತಿ ಅವರಿಗೆ ವಿಧ ವಿಧವಾದ ಅಡುಗೆನ ಮಾಡಿಕೊಟ್ಟಿದ್ದಣ್ಣ. ಅದ್ರಲ್ಲಿ ಏನೋ ಆಚೆ ಈಚೆ ಆಗೋಯ್ತು. ಇಲ್ಲಿ ಸೊಸೆಯಂದಿರ ಮೇಲೆ ಯಾವ ತಪ್ಪು ಇಲ್ಲ ಕಣ್ರೋ. ಅವ್ರು ನನ್ನ ಚೆನ್ನಾಗಿನೇ ನೋಡ್ಕೋತಾರೆ. ಆದ್ರೆ ಹೇಳಿ ಅಮ್ಮ. ಅವರು ಒಬ್ಬರಿಗೊಬ್ರು ನಾನು ಮೇಲು ಅಂತ ನನ್ನ ಮೇಲೆ ಪ್ರವರ್ತನೆಯನ್ನು ಮಾಡ್ತಾ ಇದ್ದಾರೆ. ಅವರಿಬ್ರು ಚೆನ್ನಾಗಿರ್ಬೇಕು ಅಂತ ನಾನ್ ಯೋಚನೆ ಮಾಡ್ತೀನಿ. ಆದ್ರೆ ಅವರು ಹೀಗೆ ಮಾಡ್ತಿದ್ದಾರಲ್ವಾ? ಓ, ಅದ ವಿಷಯ. ಈ ಸಲ ನಾನು ಅಣ್ಣ ಸೇರಿ ಇಬ್ರು ನೋಡ್ಕೋತೀವಿ. ನೀವು ಯಾವ ತೀರ್ಥಯಾತ್ರೆಗೂ ಹೋಗೋದ್ ಬೇಡ. ಶಾರದಮ್ಮ ತಮ್ಮ ಮಕ್ಕಳಿಬ್ಬರು ಅವರನ್ನು ಅರ್ಥ ಮಾಡಿಕೊಂಡಿದ್ ನೋಡಿ ತುಂಬಾ ಸಂತೋಷಪಟ್ರು. ಆ ದಿನ ರಾತ್ರಿ ಸೂರ್ಯ ಚಂದ್ರ ತನ್ನ ಹೆಂಡತಿಯರಿಗೆ ಒಂದೇ ಒಂದು ಮಾತನ್ನು ಹೇಳಿದ್ರು. ಗೌರಿ, ನಿನಗೆ ಈ ವಿಷಯ ಗೊತ್ತಾ? ನಮ್ಮ ಮನೆತನದಲ್ಲಿ ಮೊದಲ ಸೊಸೆಗೆ ಪೂರ್ವಿಜರ ಆಸ್ತಿ ಕೊಡ್ತಾರೆ. ಪೂರ್ವಿಜರ ಆಸ್ತಿನ? ಅದೇನು? ಒಂದೇ ಮನೆಯ ಸೊಸೆಯಂದಿರು ಇಬ್ರು ಅಕ್ಕ ತಂಗಿಯ ರೀತಿ ಒಟ್ಟಿಗೆ ಜೀವನ ಮಾಡಿದ್ರೆ ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ 30 ಕೆಜಿ ಚಿನ್ನನ ಉಡುಗೊರೆಯಾಗಿ ಕೊಡ್ತಾರೆ. ಅಯ್ಯೋ, ಈ ವಿಷಯನ ಇವಾಗ್ಲ ಹೇಳೋದು? 30 ಕೆಜಿ ಚಿನ್ನನ? ಒಂದು ವೇಳೆ ಸೊಸೆಯಂದಿರು ಬೇರೆ ಬೇರೆ ಇದ್ರೆ ಇನ್ನೇನ್ ಮಾಡೋದು? ಅದೆಲ್ಲ ಊರಿನವರಿಗೆ ಹೋಗುತ್ತೆ. ಆದ್ರೆ ಅದು ನಿನ್ಗೆ ಹೇಗೆ ಸಿಗುತ್ತೆ? ನಿನಗೆ ನಿನ್ನ ಅಕ್ಕ ಅಂದ್ರೆ ಇಷ್ಟ ಇಲ್ಲ, ನಿನಗೆ ದೇವಿ ಅಂದ್ರೆ ಇಷ್ಟ ಇಲ್ಲ ಅಲ್ವಾ? ಆ ಬಂಗಾರದ ಮೇಲೆ ಆಸೆಯನ್ನೇ ಬಿಟ್ಬಿಡು. ಆ ದಿನ ರಾತ್ರಿ ಗೌರಿ ಮತ್ತು ದೇವಿ ಆಲೋಚನೆ ಮಾಡ್ತಾ ಇದ್ರು. ಆ ನಂತರ ಇಬ್ಬರು ಅವರ ತೀರ್ಮಾನವನ್ನು ಬದಲಾಯಿಸಿಕೊಂಡ್ರು. ಅಮ್ಮ ದೇವಿ, ಏನ್ ಅಡಿಗೆ ಮಾಡ್ತಿದ್ದೀಯಾ? ಅಕ್ಕ, ನಿಮ್ಮ ಮೈದುನ ಮೀನ್ ತಂದಿದ್ದಾರೆ. ನೀವು ತುಂಬಾ ಚೆನ್ನಾಗಿ ಮೀನ್ ಸಾರ್ ಮಾಡ್ತೀರಲ್ವಾ? ಆ ರಹಸ್ಯ ಏನು ಅಂತ ನನಗೂ ಹೇಳ್ಕೊಡಿ. ನಾನೇ ನಿನ್ಗೆ ಮಾಡ್ಕೊಡ್ತೀನಲ್ವಾ, ಅದ್ರಲ್ಲೇನಿದೆ? ಶಾರದಮ್ಮ ಇಬ್ಬರು ಸೊಸೆಯಂದಿರನ್ನು ನೋಡಿ ಆಶ್ಚರ್ಯಪಟ್ರು. ಇದೇನಪ್ಪ, ಇಬ್ರು ಇಷ್ಟು ಅನ್ಯೋನ್ಯವಾಗಿ ಮಾತಾಡ್ತಾ ಇದ್ದಾರೆ. ನನಗೆ ಒಳ್ಳೆ ಕಾಲ ಬಂತ ಏನು? ಆ ದಿನ ಸಂಜೆ ಇಬ್ರು ಸೊಸೆಯಂದಿರು ಒಂದೇ ಸಮಯದಲ್ಲಿ ಮನೆಯಿಂದ ಹೊರಗಡೆ ಬಂದ್ರು. ಪಾರ್ವತಮ್ಮ ಅವರನ್ನು ನೋಡಿ ಮತ್ತೆ ಅವರ ಬಳಿ ಬಂದ್ರು. ಈ ಸಲ ನೀವಿಬ್ರು ಹೇಗೆ ಹೊರಗಡೆ ಬಂದ್ರಿ ಅಂತ ನಾನೇಳ? ನಿಮ್ಮಿಬ್ರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಹಾಗಿರುವಾಗ ಒಬ್ರ ಮುಖ ಒಬ್ರು ನೋಡ್ಕೊಳಕ್ಕೆ ನಾಚಿಕೆ ಪಡ್ತೀರಾ, ಹಾಗೆ ತಾನೇ? ಸ್ವಂತ ಅಕ್ಕ ತಂಗಿ ಹಾಗೆ ಇರುವ ನಮ್ಮ ಬಳಿ ವಿಷವನ್ನು ಬಿತ್ತುತ್ತೀರಾ? ಇಂಥ ಹೆಂಗ್ಸ್ರಿಂದಾನೆ ಕುಟುಂಬನೇ ಸರ್ವನಾಶ ಆಗೋದು. ಹೀಗೆ ಗೌರಿ ಮತ್ತು ದೇವಿ ಅಂಗಳ ಗುಡಿಸಲು ತಂದಿದ್ದ ನೀರನ್ನು ಪಾರ್ವತಮ್ಮನ ಮುಖಕ್ಕೆ ಎರಚಿದ್ರು. ಪಾರ್ವತಮ್ಮನಿಗೆ ಏನೂ ಅರ್ಥವಾಗದೆ ಕಂಗಾಳಾಗಿ ನೋಡ್ತಾ ಇದ್ರು. ಇದೆಲ್ಲ ನನ್ಗೆ ಬೇಕು. ನನ್ ಕೆಲ್ಸ ನೋಡ್ಕೊಂಡು ನಾನ್ ಸುಮ್ನೆ ಹೋಗ್ದೆ
ಇವರ ಬಳಿ ಬಂದೆ ಅಲ್ವಾ, ನನಗಿದು ಬೇಕು ಇನ್ನೂ ಬೇಕು. ಹೀಗೆ ಅಂದಿನಿಂದ ಆಸ್ತಿಗೋಸ್ಕರ ಗೌರಿ ಮತ್ತು ದೇವಿ ಅನ್ಯೋನ್ಯವಾಗಿ ಇದ್ರು. ಹೀಗೆ ಸ್ವಲ್ಪ ದಿನಗಳ ನಂತರ ಇಬ್ಬರು ಸ್ವಂತ ಅಕ್ಕ ತಂಗಿಯರ ಹಾಗೆ ಬೆರೆತು ಹೋದ್ರು. ಶಾರದಮ್ಮನಿಗೆ ಹಿಂಸೆ ಕೊಡದೆ ಆದರ್ಶ ಸೊಸೆಯಂದಿರು ಅಂತ ಹೆಸರು ತಗೊಂಡ್ರು. ಪೂಜಾ, ನಿನ್ಗೆ ಹೇಳಿದ್ದು ಯೋಚನೆ ಇದೆ ತಾನೆ? ಗಂಡನ ಮಾತಿಗೆ ಯಾವಾಗ್ಲೂ ಎದುರು ಮಾತು ಮಾತಾಡ್ಲೇಬಾರ್ದು. ಅತ್ತೆ ಮಾವ ಮಾತಿಗೆ ಕೂಡ ಎದುರು ಮಾತು ಮಾತಾಡ್ಬಾರ್ದು. ಅವ್ರು ಏನ್ ಕೆಲ್ಸ ಹೇಳ್ತಾರೋ ಆ ಕೆಲ್ಸನ ಮಾಡ್ಕೊಡ್ಬೇಕು. ಮುಖ್ಯವಾಗಿ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲ್ಸವನ್ನು ಮಾಡ್ಬೇಕು, ಸರಿನಾ? ಸರಿ ಅಮ್ಮ, ನನ್ನ ಗಂಡ ಅತ್ತೆ ಮಾವನ ಮಾತು ನಾನು ತಪ್ಪದೆ ಕೇಳ್ತೀನಿ. ಹೀಗೆ ಪೂಜನಿಗೆ ಗಂಡನ ಮನೆಯಲ್ಲಿ ಹೇಗೆ ಇರ್ಬೇಕು ಅಂತ ಅವಳ ತಾಯಿ ಅವಳಿಗೆ ಹೇಳಿ ಕಳಿಸಿದ್ರು. ಪೂಜಾ ಅವಳ ಗಂಡನ ಮನೆಯಲ್ಲಿ ತನ್ನ ತಾಯಿ ಹೇಳಿದ ರೀತಿ ಎಲ್ಲ ಕೆಲಸವನ್ನು ಮಾಡಿದ್ಲು. ಹೀಗೆ ಅಡುಗೆಯನ್ನು ಕೂಡ ಮಾಡಿದ್ಲು. ಪೂಜನ ಗಂಡ ಪ್ರಸಾದ್, ಪೂಜಾ, ನೀನ್ ಕೂಡ ನಮ್ ಜೊತೆ ಬಂದು ಕೂತು ಊಟ ಮಾಡು, ನಿನಗೂ ಹಸಿವು ಆಗುತ್ತೆ ಅಲ್ವಾ? ಅಯ್ಯಯ್ಯೋ, ಹಾಗೆ ಏನು ಇಲ್ಲ ರೀ, ನನಗೆ ಹಸಿವಾಗ್ತಿಲ್ಲ, ನೀವು ಮೊದಲು ಊಟ ಮಾಡಿ. ಅಯ್ಯೋ, ಟೈಮ್ ನೋಡು ಪೂಜಾ, ಯಾವತ್ತೂ ಊಟ ಮಾಡುವ ಸಮಯ ಮೀರಿ ಹೋಗಿದೆ, ಬಾ ನಮ್ ಜೊತೆನೆ ಊಟ ಮಾಡು. ಅಯ್ಯೋ ತಪ್ಪು ರೀ, ಗಂಡನ್ ಜೊತೆ ಊಟ ಮಾಡಬಾರ್ದು, ಗಂಡ ಊಟ ಮಾಡಿದ ನಂತರನೇ ಊಟ ಮಾಡ್ಬೇಕು. ಹಾಗೇನಾ? ಯಾರು ನಿನ್ಗೆ ಹೇಳಿದ್ದು ಗಂಡ ಊಟ ಮಾಡಿದ ನಂತರನೇ ಊಟ ಮಾಡ್ಬೇಕು ಅಂತ? ನಮ್ಮ ಅಮ್ಮನೇ ನನ್ಗೆ ಹೇಳಿದ್ರಿ, ನೀವು ಮೊದಲು ಊಟ ಮಾಡಿ, ನಾನು ಆಮೇಲೆ ಊಟ ಮಾಡ್ತೀನಿ. ಅಯ್ಯೋ ಪೂಜಾ, ಅವರೆಲ್ಲ ಆಗಿನ ಕಾಲದ ಮನುಷ್ಯರು, ಅವರೆಲ್ಲ ಹಾಗೆ ಮಾತಾಡ್ತಾರೆ. ಇವಾಗ ಎಲ್ಲ ಯಾರು ಹಾಗೆ ಇದ್ದಾರೆ? ಬಾ ಪೂಜಾ, ಬಂದು ಊಟ ಮಾಡು. ಹೀಗೆ ಪ್ರಸಾದ್ ಎಷ್ಟು ಹೇಳಿದ್ರೂ ಪೂಜಾ ಊಟ ಮಾಡ್ಲೇ ಇಲ್ಲ. ಹೊರಗಡೆ ಎಲ್ಲಿಯಾದ್ರೂ ಹೋದ್ರೂ ಕೂಡ ಒಮ್ಮೆ ತಲೆಯನ್ನು ಕೆಳಗೆ ಬಗ್ಗಿಸಿದರೆ ಆನಂತರ ಮನೆ ಬಂದು ತಲುಪುವ ತನಕ ತಲೆಯನ್ನು ಎತ್ತಿ ಹೊರಗಡೆ ನೋಡುವುದೇ ಇಲ್ಲ. ಪೂಜಾ, ಇವಾಗ ನಾವು ಹೊರಗಡೆ ಹೋಗಿ ಬಂದೋ ಅಲ್ವಾ? ಹೌದು ರೀ. ನಮ್ಮ ಮನೆಯಿಂದ ತರಕಾರಿ ಅಂಗಡಿ ಎಷ್ಟು ದೂರದಲ್ಲಿದೆ? ಏನೋ ಗೊತ್ತಿಲ್ಲ ರೀ. ಸರಿ, ಅದು ಹೋಗ್ಲಿ, ನಮ್ಮ ಮನೆಗೆ ಬರುವ ದಾರಿಯಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ? ಅದು ಕೂಡ ಗೊತ್ತಿಲ್ಲ ರೀ. ಹೀಗೆ ಪ್ರಸಾದ್ ಏನ್ ಕೇಳಿದ್ರು ಗೊತ್ತಿಲ್ಲ ಅಂತ ಉತ್ತರವನ್ನು ಕೊಡ್ತಾ ಇದ್ಲು. ಪೂಜಾ, ಇಷ್ಟೊತ್ತು ನಾವು ಹೊರಗಡೆ ಸುತ್ತಾಡ್ಕೊಂಡು ಬಂದೋ ಅಲ್ವಾ, ಯಾವುದನ್ನು ನೀನು ನೋಡ್ಲೇ ಇಲ್ವಾ? ಇಲ್ಲ ರೀ, ನಮ್ಮಮ್ಮ ಹೇಳಿಕೊಟ್ಟಿದ್ದಾರೆ, ಹೊರಗಡೆ ಯಾವಾಗ್ಲೂ ಹೊರಗೆ ಹೋಗುವಾಗ ತಲೆ ಕೆಳಗೆ ಬಗ್ಗಿಸಿನೇ ನಡಿಬೇಕು ಅಂತ. ಅದಕ್ಕೇನೇ ರೀ, ನಾನು ಕೂಡ ಯಾವಾಗ್ಲೂ ತಲೆ ತಗ್ಗಿಸಿನೇ ರಸ್ತೆಯಲ್ಲಿ ನಡೆಯುವುದು. ಅಯ್ಯೋ ಪೂಜಾ, ನಿನ್ನ ಅಲ್ಲ, ನಿಮ್ಮ ಅಮ್ಮನ ಹೇಳ್ಬೇಕು. ಯಾವಾಗಾದ್ರೂ ಮನೆಗೆ ತರಕಾರಿ ಬೇಕು ಅಂದ್ರೆ ನೀನು ಏನ್ ಮಾಡ್ತೀಯಾ? ಅದ್ಯಾಕೆ ರೀ, ತರಕಾರಿ ತಗೊಂಬರ್ಲಿಕ್ಕೆ ನಾನ್ ಹೊರಗಡೆ ಹೋಗ್ಬೇಕು? ಮನೆಯಲ್ಲಿ ಗಂಡಸರು ತಾನೆ ಇದನ್ನೆಲ್ಲ ತರೋದು. ನಿನಗೆ ಯಾವಾಗ್ಲಾದ್ರೂ ನಿಮ್ಮ ಮನೆಗೆ ಹೋಗ್ಬೇಕು ಅಂದ್ರೆ ನೀನು ಬಸ್ ಸ್ಟ್ಯಾಂಡಿಗೆ ಹೇಗೆ ಹೋಗ್ತೀಯಾ? ಅಯ್ಯೋ ಏನ್ರಿ ಹಾಗೆ ಮಾತಾಡ್ತಿದ್ದೀರಾ? ಗಂಡ ಇಲ್ದೆ ಹೆಂಡತಿ ಮಾತ್ರ ತವರು ಮನೆಗೆ ಹೇಗೆ ರೀ ಹೋಗ್ತಾಳೆ? ಅಯ್ಯೋ, ನೀನು ಈ ಕಾಲದಲ್ಲಿ ಹುಟ್ಬೇಕಾದವಳಲ್ಲಮ್ಮ, ಅಜ್ಜ ತಾತನ ಕಾಲದಲ್ಲಿ ಹುಟ್ಬೇಕಾದವಳು. ನಿನ್ನ ಈ ಜನ್ಮಕ್ಕೆ ಸರಿ ಮಾಡ್ಸಕ್ಕಾಗಲ್ಲ. ಹೀಗಿರುವಾಗ ಒಂದು ದಿನ ಪ್ರಸಾದ್ನ ತಾಯಿಯಾದ ಶಾರದಾ, ತಂದೆಯಾದ ಗೋಪಾಲ್ ಅವರ ಮನೆಗೆ ಬಂದ್ರು. ಅವರು ಬಂದ ತಕ್ಷಣ ಅವರ ಕಾಲಿಗೆ ಬಿದ್ದು ಪೂಜಾ ನಮಸ್ಕಾರ ಮಾಡಿದ್ಲು. ಅಮ್ಮ ಪೂಜಾ, ಚೆನ್ನಾಗಿದ್ದೀಯಮ್ಮ? ಹಾ, ನಾನು ಚೆನ್ನಾಗಿದ್ದೀನತ್ತೆ. ಏನೋ ಪ್ರಸಾದು, ನೀನು 1 ವಾರ ನಿನ್ ಕೆಲ್ಸಕ್ಕೆ ರಜೆ ಹಾಕೋ. ಏನು, 1 ವಾರ ಆಫೀಸಿಗೆ ನಾನು ರಜೆ ಮಾಡ್ಬೇಕಾ? ಯಾಕಮ್ಮ? ನಿನಗೆ ಮದುವೆ ಆದ್ಮೇಲೆ ನಾವೆಲ್ಲರೂ ಸೇರಿ ಕಾಸಿಗೆ ಬರ್ತೀವಿ ಅಂತ ಬೇಡ್ಕೊಂಡೆ, ಅದಕ್ಕೇನೆ. ಅಮ್ಮ, ಮದುವೆ ಆದ್ರೆ ತಿರುಪತಿಗೆ ಬರ್ತೀವಿ ಅಂತ ಬೇಡ್ಕೊಳ್ತಾರೆ, ಆದ್ರೆ ಕಾಶಿಗೆ ಬರ್ತೀನಿ ಅಂತ ಬೇಡ್ಕೊಂಡವ್ರನ್ನ ನಿಮ್ಮನೇ ಮೊದಲನೇ ಸಲ ನೋಡ್ತಾ ಇದ್ದೀನಿ. ಹೌದು ಕಣೋ ಪ್ರಸಾದ, ನಿಮ್ಮ ಅಮ್ಮನಿಗೆ ಯಾವ ಸ್ಥಳವನ್ನು ನೋಡ್ಬೇಕು ಅಂತ ಆಸೆ ಆಗುತ್ತೋ ಆ ಸ್ಥಳವನ್ನು ಈಗೇನೆ ಬೇಡ್ಕೊಂಡು ಹೋಗಿ ಬರ್ತಾಳೆ. ನಾನು ಕೂಡ ಮದ್ವೆಯಾದ ಸಮಯದಿಂದ ಸುತ್ತದೇ ಇರುವ ದೇವಸ್ಥಾನನೇ ಇಲ್ಲ. ನಿಮ್ಮ ತಂದೆ ಹೇಳುವ ಮಾತನ್ನು ಕೇಳ್ಬೇಡ, ನೀನು ಆಫೀಸಿಗೆ ಹೋಗಿ 1 ವಾರ ರಜೆ ಹಾಕಿ ಬಾ. ಸರಿ, ಇವಾಗ ಏನ್ ಮಾಡೋದು? ನೀವು ಹೇಳಿದ ಹಾಗೆ 1 ವಾರ ರಜೆ ಹಾಕಿ ಬರ್ತೀನಿ. ಆನಂತರ ಪ್ರಸಾದ್ ಆಫೀಸಿಗೆ 1 ವಾರ ರಜೆಯನ್ನು ಹಾಕಿದ. ಹೀಗೆ ಅವರೆಲ್ಲ ಸೇರಿ ಟ್ರೈನ್ನಲ್ಲಿ ಕಾಶಿಗೆ ಹೋದ್ರು. ಟ್ರೈನಲ್ಲಿ ಕೂತ ಸಮಯದಿಂದ ಪೂಜಾ ತಲೆಯನ್ನು ಕೆಳಗೆ ತಗ್ಗಿಸಿಯೇ ಕೂತಿದ್ಲು. ಅಮ್ಮ ಪೂಜಾ, ನನಗೆ ತುಂಬಾ ನೀರಿನ ದಾಹ ಆಗ್ತಿದೆ, ನೀನೋಗಿ 1 ವಾಟರ್ ಬಾಟಲ್ ತಗೋಬಾ ಅಮ್ಮ. ಹಾಗೆ ಅಂತ ಪೂಜನ ಬಗ್ಗೆ ಗೊತ್ತಿಲ್ಲದೆ ಅತ್ತೆ ಹೇಳಿದ್ರು. ಅದನ್ನು ನೋಡಿ ಪ್ರಸಾದ್ ನಗ್ತಾ ಇದ್ದ. ಯಾಕೋ ನಗ್ತಾ ಇದ್ದೀಯಾ? ಏನಾಯ್ತು?
ಏನಾಯ್ತಾ? ನಿಮ್ಮ ಸೊಸೆ ಮನೆ ಬಿಟ್ಟು ಹೊರಗೆ ಹೋದ್ಲು ಅಂದ್ರೆ ಅವಳ ಮುಂದೆ ಯಾರಾದ್ರೂ ಹೊಡೆದಾಡ್ಕೊಂಡು ಸತ್ತೋಗಿ ನೀರಿಗೋಸ್ಕರ ಪರದಾಡ್ತಾ ಇದ್ರೂ ಕೂಡ ಅವಳು ತಲೆ ಎತ್ತಿ ನೋಡೋದೇ ಇಲ್ಲ. ಅದೇ ನಮ್ಮ ಪೂಜಾ, ನಾವು ಆ ಕಾಲದ ಮನುಷ್ಯರು, ನಾವೇ ಹಾಗೆ ಇಲ್ಲ. ನೀನೇ ನಮ್ಮ ಈ ಕಾಲದ ಹುಡುಗಿ ತಾನೇ. ಅಮ್ಮ, ನೀವು ಏನ್ ಹೇಳಿದ್ರು ಸರಿ, ನಮ್ ತಾಯಿ ಹೇಳಿದ್ರು ಅಂತ ಹೇಳ್ತಾಳೆ ಹೊರತು ಬೇರೆ ಮಾತೇ ಮಾತಾಡಲ್ಲ. ಹೀಗೆ ಅವರು ಕಾಶಿಗೆ ಹೋದ್ರು. ಅಮ್ಮ, ಇಲ್ಲಿ ಜನರನ್ನ ನೋಡಿದ್ರ ಹೇಗೆ ತುಂಬಾ ಜನ ಇದ್ದಾರೆ ಅಂತ ಒಬ್ರಿಗೊಬ್ರು ಕೈಯನ್ನು ಹಿಡಿದುಕೊಂಡು ಗಟ್ಟಿಯಾಗಿ ನಡೆಯೋಣ. ಹೀಗೆ ಅವರು ಒಬ್ಬರಿಗೊಬ್ಬರು ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಒಂದು ಹೋಟೆಲ್ ಬಳಿ ಬಂದ್ರು. ಹಬ್ಬಬ್ಬಬ್ಬಬ್ಬ, ಎಷ್ಟು ಜನ. ನನಗೆ ನಡ್ಕೊಂಡ್ ಬರ್ಲಿಕ್ಕೆ ಆಗಿಲ್ಲ ಕಣೋ. ನನಗೆ ಉಸಿರಾಡಕ್ಕೂ ಕೂಡ ಸಾಧ್ಯವಾಗ್ಲಿಲ್ಲ. ಕಾಶಿ ಅಂತ ಹೇಳ್ತಾ ಇದ್ದೆ ಅಲ್ವಾ, ಇಲ್ಲಿ ಹೀಗೇನೆ ಇರುತ್ತೆ. ಇವಾಗ ಏನಾಯ್ತು ಅಂತ ಮಾತಾಡ್ತೀರಾ? ಯಾವಾಗ ಏನ್ ಸಿಗುತ್ತೆ ಮಾತಾಡೋಣ ಅಂತ ಕಾಯ್ಕೊಂಡಿರ್ತೀರಾ? ಹೌದು ಕಣೆ, ನನಗೆ ಬೇರೆ ಕೆಲ್ಸನೇ ಇಲ್ಲ. ಯಾವ ಸಮಯದಲ್ಲಿ ನಿನ್ನ ಏನ್ ಹೇಳ್ಬೇಕು ಅಂತ ನಾನು ಕಾಯ್ಕೊಂಡಿದ್ದೀನಾ? ಹೀಗೆ ಗಂಡ ಹೆಂಡತಿ ಇಬ್ಬರು ಜಗಳ ಮಾಡ್ಕೊಂಡು ಇದ್ರು. ಹಬ್ಬಬ್ಬಬ್ಬಬ್ಬಾ, ಏನ್ ನಿಮ್ಮ ಜಗಳ? ಸ್ವಲ್ಪ ಹೊತ್ತು ಏನು ಮಾತನಾಡದೆ ಸುಮ್ನೆ ಇರಿ. ಹಾಗೆ ಅಂತ ಹೇಳಿ ಸುತ್ತಮುತ್ತ ಹುಡ್ಕಾಡ್ತಿದ್ದ. ಏನೋ ಅದು ಸುತ್ತಮುತ್ತ ನೋಡ್ತಾ ಇದ್ದೀಯಾ? ಅಮ್ಮ, ಪೂಜಾ ಎಲ್ಲಿ ಅಮ್ಮ? ಪೂಜಾನ ಇಲ್ಲೇ ಎಲ್ಲಾದ್ರೂ ಇರ್ತಾಳೆ ಕಣೋ. ಅಮ್ಮ, ಪೂಜೆ ಇಲ್ಲಿ ಇಲ್ಲ. ನೀವು ಅವಳ ಕೈಯನ್ನು ಹಿಡ್ಕೊಂಡ್ರಾ? ಏನೋ ಕಣೋ, ಜನರು ತುಂಬಾ ಜಾಸ್ತಿ ಇದ್ರಲ್ವಾ, ಅದಕ್ಕೇನೆ ನನ್ಗೂ ಕೂಡ ಏನೋ ಅರ್ಥ ಆಗಿಲ್ಲ. ಅಯ್ಯೋ ಅಮ್ಮ, ಏನ್ ಕೆಲ್ಸ ಮಾಡಿದೀಯಮ್ಮ? ನೀವು ಇಲ್ಲೇ ಇರಿ, ನಾನು ಹೋಗಿ ಪೂಜನ ಹುಡುಕಿ ನನ್ ಜೊತೆಗೇನೆ ಕರ್ಕೊಂಬರ್ತೀನಿ. ಪೂಜಾ ರೈಲ್ವೆ ಸ್ಟೇಷನ್ ಹತ್ರ ಕೂತ್ಕೊಂಡು ಅಳ್ತಾ ಇದ್ಲು. ಅವಳನ್ನು ನೋಡಿ ಒಬ್ಬ ಪೊಲೀಸ್ ಅವಳ ಬಳಿ ಬಂದು, ಯಾರಮ್ಮ ನೀನು ಇಲ್ಲಿ ಕೂತು ಅಳ್ತಾ ಇದ್ದೀಯಾ? ಹಾಗೆ ಕೇಳಿದ ತಕ್ಷಣ ಪೂಜಾ ಏನು ಮಾತನಾಡದೆ ಪುನಃ ಅಳಲು ಆರಂಭಿಸಿದ್ಲು. ಅದೇನಮ್ಮ, ನಾನಿಲ್ಲಿ ಮಾತಾಡ್ತಾ ಇದ್ದೀನಿ, ನೀನು ಆ ಕಡೆ ತಿರುಗಿದೀಯಾ? ಪರಪುರುಷರ ಜೊತೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ನಮ್ಮಮ್ಮ. ನೀವು ಮಾತಾಡದೇ ಇದ್ರೆ ನನಗೆ ಹೇಗೆ ಗೊತ್ತಾಗೋದು? ನಿಮ್ಮ ಜನರು ಯಾರು ನಿಮ್ಮ ಜೊತೆ ಬರ್ಲೇ ಇಲ್ವಾ? எதுக்காக இல்ல? எனக்கு எங்க வீட்டுக்காரு அத்தை மாமா எல்லாருமே இருக்காங்க. அவங்க இந்த பக்கம் வழி தவறி எங்கேயோ போயிட்டாங்க. ಇಲ್ಲಿ ನೋಡಮ್ಮ, ದಾರಿ ತಪ್ಪಿ ಬಂದಿದ್ದು ಅವರೆಲ್ಲ, ನೀನೇ. ಏನು? ನಾನು ದಾರಿ ತಪ್ಪಿ ಬಂದಿದ್ದೀನ? ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ. ನೋಡು ಮತ್ತೆ ಅಳದು. ಸರಿ, ನಿನ್ನ ಗಂಡನ ಹೆಸರೇನು? ಅಯ್ಯೋ ಅಪಚಾರ. ಏನ್ರಿ ನೀವು ಮಾತಾಡೋದು? ಎಲ್ಲಿಯಾದ್ರೂ ಹೆಂಡತಿ ಗಂಡನ ಹೆಸರನ್ನು ಹೇಳ್ತಾಳ? ನಾನ್ ನನ್ ಗಂಡನ ಹೆಸರನ್ನ ಹೇಳಲ್ಲ. ಸರಿ, ಇಷ್ಟಕ್ಕೂ ನಿನ್ನ ಊರು ಯಾವುದು? ನನ್ನ ಊರಿನ ಹೆಸರಾ ರೀ? ನನ್ನ ಊರಿನ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ರೀ. ಆದ್ರೆ ನಮ್ಮ ಊರಲ್ಲಿ ಮಣ್ಣಿನ ರಸ್ತೆ ಇರುತ್ತೆ, ಅಲ್ಲಲ್ಲಿ ಗುಂಡಿಗಳಿರುತ್ತೆ. ಆ ನಂತರ ರೋಡಲ್ಲಿ ಅಲ್ಲಲ್ಲಿ ಕಲ್ಲುಗಳು ಏನಾದ್ರೂ ಇರುತ್ತಾ? ಹೌದು ರೀ. ನಿಮಗೆ ಹೇಗೆ ಗೊತ್ತು? ಹಾಗಾದ್ರೆ ನಮ್ಮ ಊರನ್ನು ಕಂಡು ಹಿಡಿದ್ರ ನನ್ನ ಕರ್ಕೊಂಡೋಗಿ ಸೇರಿಸ್ತೀರಾ? ಹೀಗೆ ಪೂಜಾ ತಲೆಯನ್ನು ಎತ್ತದೆ ಮಾತಾಡ್ತಿದ್ಲು. ಅವಳನ್ನು ನೋಡಿ ಪೊಲೀಸರಿಗೆ ಏನು ಅರ್ಥವಾಗಲಿಲ್ಲ. ಏನಮ್ಮ ನೀನು ಇಷ್ಟೊಂದು ಬುದ್ಧುಸಾಗಿ ಇದ್ದೀಯಾ? ನಿನ್ನ ಊರಿನ ಹೆಸರು ಕೂಡ ನಿಂಗೆ ಗೊತ್ತಿಲ್ವಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ ರೀ. ನಾನು ತಲೆ ತಗ್ಗಿಸಿ ನಡೆಯುವಾಗ ನಮ್ಮ ಊರಲ್ಲಿ ಅದನ್ನೇ ನಾನು ನೋಡಿರೋದು. ಮತ್ತೊಂದು ಕಡೆ ಪ್ರಸಾದ್ ತನ್ನ ಹೆಂಡತಿಯನ್ನು ಹುಡುಕ್ತಾ ಇದ್ದ. ಏನ್ರಿ, ನನ್ನ ಹೆಂಡತಿನ ಎಲ್ಲಿಯಾದ್ರೂ ನೋಡಿದ್ರ? ಪ್ರಸಾದ್ ಅವನ ಹೆಂಡತಿಯ ಫೋಟೋನ ಇಟ್ಕೊಂಡು ಅಲ್ಲಿ ಇದ್ದ ಎಲ್ಲಾ ಜನರ ಬಳಿ ಕೇಳ್ತಾ ಇದ್ದ. ಹೀಗೆ ಪ್ರಸಾದ್ ರೈಲ್ವೆ ಸ್ಟೇಷನ್ ಹತ್ರ ಬಂದಾಗ ಅಲ್ಲಿ ಒಬ್ಬ ಪೊಲೀಸರ ಬಳಿ ಅವನ ಹೆಂಡತಿ ಕೂತ್ಕೊಂಡಿದ್ಲು. ಸಂತೋಷದಿಂದ ಪೂಜಾನ ನೋಡಿ ಓಡಿ ಬಂದ. ಪೂಜಾ, ನೀನಿಲ್ಲೇ ಇದ್ದೀಯಾ? ಇದು ನನ್ನ ಗಂಡನ ಧ್ವನಿಯೇ. ಹಾಗೆ ಅಂತ ತಲೆ ಎತ್ತಿ ಗಂಡನನ್ನು ನೋಡಿದ್ಲು. ಏನಪ್ಪ, ಈ ಹುಡುಗಿ ನಿನ್ನ ಹೆಂಡತಿನ? ಈ ಕಾಲದಲ್ಲಿ ಇಷ್ಟು ಅಮಾಯಕವಾದ ಹೆಣ್ಣು ನಿನಗೆ ಎಲ್ಲಪ್ಪ ಸಿಕ್ಕಿದ್ಲು? ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ದಿದ್ರೆ ಇವಳ ಮಾತು ಕೇಳಿ ನನಗೆ ಹುಚ್ಚಿಡಿತಾ ಇತ್ತು. ಹೀಗೆ ಅಲ್ಲಿಂದ ಹೊರಟು ಹೋದ್ರು. ಪ್ರಸಾದ್ ಅವನ ಹೆಂಡತಿಯನ್ನು ರೂಮಿಗೆ ಕರ್ಕೊಂಡ್ಬಂದು, ಪೂಜಾ, ನೀನು ಹೇಗೆ ಕಾಣೆಯಾದೆ? ತಾಯಿಯ ಕೈಯನ್ನು ಗಟ್ಟಿಯಾಗಿ ಹಿಡಿಲಿಕ್ಕೆ ತಾನೇ ಹೇಳಿದ್ದು? ಹೌದು ರೀ, ನಾನು ತಲೆ ತಗ್ಗಿಸಿಯೇ ನಿಂತಿದ್ನ. ಯಾರ್ದೋ ಕೈ ಹಿಡ್ಕೊಂಡೆ, ನೋಡಿದ್ರೆ ಅತ್ತೆ ಕೈಯ ಹಾಗೇನೆ ಇತ್ತು. ಹಾಗೇನೆ ಅವ್ರ ಹಿಂದೆ ಹೋಗ್ಬಿಟ್ಟೇರಿ. ಹಾಗೆ ಹೇಳಿದಾಗ ಪೂಜಳ ಅಮಾಯಕ ಸ್ಥಿತಿ ನೋಡಿ ಎಲ್ಲರೂ ನಕ್ಕಿದ್ರು.